16 ಜೆಡಿಯು ಶಾಸಕರಿಗೆ ಲಾಲು ಪ್ರಸಾದ್ ಯಾದವ್ ಅವರು ಕೂಡ ಗಾಳ ಹಾಕಿದ್ದಾರ ಅನ್ನೋ ಪ್ರಶ್ನೆ ಇದೆ. ನಿತೀಶ್ ಸಿಎಂ ಆದ್ರೂ ಅಗ್ನಿ ಪರೀಕ್ಷೆಗೆ ಆರ್ಜೆಡಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ನಿತೀಶ್ ವಿಶ್ವಾಸಮತ ಸಾಬೀತುಪಡಿಸುವಂತೆ ಲಾಲು ಅಸ್ತ್ರವನ್ನ ಪ್ರಯೋಗ ಮಾಡುವಂತಹ ಸಾಧ್ಯತೆ ಇದೆ. ಈ ಮೂಲಕ ನಿತೀಶ್ ಕುಮಾರ್ಗೆ ಶಾಕ್ ಕೊಡೋದಕ್ಕೆ ಅಂತ ಆರ್ಜೆಡಿ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಎಲ್ಲಾ ಪಕ್ಷದವರಿಗೂ ಈಗ ಬಿಹಾರದಲ್ಲಿ ನಮ್ಮ ಪಕ್ಷದ ಶಾಸಕರನ್ನ ಇನ್ನೊಬ್ರು ಹೇಗೆ ಹೈಜಾಕ್ ಮಾಡ್ತಾರೆ, ಯಾರು ಹೈಜಾಕ್ ಮಾಡ್ತಾರೆ, ಈ ಎಲ್ಲಾ ಕುತೂಹಲ ಇದೆ. ಇನ್ನೊಂದು ಕಡೆಗೆ ಕುದುರೆ ವ್ಯಾಪಾರಕ್ಕೂ ಸಾಕ್ಷಿ ಆಗ್ತಾ ಇದೆಯಂತೆ ಬಿಹಾರ ರಾಜಕಾರಣ. ಸೊ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋ ಕುತೂಹಲ ಇದೆ. ಹಾಗೆ ನೋಡೋದಕ್ಕೆ ಹೋದ್ರೆ 2015ರಿಂದ 17 ನಾವು ನೋಡಿದ್ವಿ, ಆರ್ಜೆಡಿ ಸುಮ್ಮನೆ ಕೂತಿರ್ಲಿಲ್ಲ, ಅಧಿಕಾರದಲ್ಲಿತ್ತು. ಅದಾದ ಮೇಲೆ ಓಕೆ, ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಇಂದು ಸಂಜೆ 7 ಗಂಟೆಗೆ ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಸಂಜೆ 7 ಗಂಟೆಗೆ ತಮ್ಮ ನಿವಾಸಕ್ಕೆ ಆಗಮಿಸುವಂತೆ ನಿತೀಶ್ ಕುಮಾರ್ ಎಲ್ರಿಗೂ ಕೂಡ ಕಟ್ಟಪ್ಪಣೆಯನ್ನ ಹೊರಡಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾಳೆ ಬೆಳಗ್ಗೆ ಮತ್ತೊಮ್ಮೆ 10 ಗಂಟೆಗೆ ಜೆಡಿಯು ಶಾಸಕಾಂಗ ಪಕ್ಷದ ಸಭೆ ಕೂಡ ಇರುತ್ತೆ. ಸೊ ಇವತ್ತೇ ಗವರ್ನರ್ ಅನ್ನ ಮೀಟ್ ಮಾಡಿ ಹಾಗಾದ್ರೆ ರಾಜೀನಾಮೆಯನ್ನ ಕೊಡ್ತಾರ ಅನ್ನುವಂತಹ ಕುತೂಹಲ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಸಂಜೆ 7 ಗಂಟೆಗೆ ಮುಹೂರ್ತ ಇಟ್ಕೊಂಡಿದ್ದಾರೆ, ಕ್ಷಿಪ್ರ ಕ್ರಾಂತಿಯ ಒಂದು ಭಾಗ ಅಂತ ಹೇಳಿ. ಸೊ ಏನೇನಂತ ಸೂಚನೆಯನ್ನ ಶಾಸಕರಿಗೆ ಕೊಟ್ಟಿದ್ದಾರೆ, ಆಮೇಲೆ ಗವರ್ನರ್ ಹತ್ರ ಟೈಮ್ ಕೇಳಿ ಆಗಿದೆಯಾ ಅಥವಾ ಕೇಳಬೇಕಾ, ಇನ್ನಷ್ಟೇ ಡೀಟೇಲ್ಸ್ ಏನಿದೆ? ಇನ್ನಷ್ಟೇ ಸಮಯ ಕೇಳಬೇಕಾಗಿದೆ ರಾಜ್ಯಪಾಲರ ಕಚೇರಿಗೆ. ಸಂಜೆ 7 ಗಂಟೆಗೆ ಅವರು ರಾಜೀನಾಮೆಯನ್ನು ಕೊಡಬಹುದು ಅನ್ನುವಂತ ಮಾಹಿತಿಗಳು ಇದಕ್ಕೆ ಹರಿದಾಡ್ತಾ ಇರುವಂತದ್ದು. ಮತ್ತೆ ನಾಳೆ 12 ಗಂಟೆಯಿಂದ 3 ಗಂಟೆ ನಡುವೆ ಅವರು ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಬಹುದು ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದಾವೆ. ಇವತ್ತು ನಡೆದಂತ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ತಾವು ಪಕ್ಷವನ್ನ ಅಥವಾ ಒಕ್ಕೂಟವನ್ನ ಯಾಕೆ ಬದಲಾಯಿಸ್ತಿದ್ದೀನಿ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಕಾರಣಗಳನ್ನ ಕೊಡುವಂತ ಕೆಲಸವನ್ನ ಕೂಡ ಅವರು ಮಾಡಿದ್ದಾರೆ. ಮಾತುಕತೆಗಳು ಕೂಡ ಆಗಿದಾವೆ. ಶಾಸಕರನ್ನ ವಿಶ್ವಾಸಕ್ಕೆ ಕೂಡ ಅವರು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಶಾಸಕರು ಕೂಡ ಇದಕ್ಕೆ ಒಪ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಹೀಗಾಗಿ ಬಿಜೆಪಿಯ ಗ್ರೀನ್ ಸಿಗ್ನಲ್ಗೆ ಈಗ ನಿತೀಶ್ ಕುಮಾರ್ ಅವರು ಕಾಯ್ತಾ ಇರುವಂತದ್ದು. ಆದ್ರೆ ಬಿಜೆಪಿ ಇನ್ನೂ ಯಾವುದೇ ಅಧಿಕೃತವಾದಂತ ಮಾಹಿತಿಗಳನ್ನ ಸದ್ಯಕ್ಕೆ ರವಾನೆ ಮಾಡಿಲ್ಲ. ಯಾಕೆಂದ್ರೆ ಅದರದ್ದು ಕೂಡ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೀತಾ ಇರುವಂತದ್ದು. ಆ ಸಭೆಯ ಬಳಿಕ ಅಂತಿಮವಾದಂತ ನಿರ್ಧಾರ ಹೊರಬೀಳುವಂತ ಸಾಧ್ಯತೆಗಳಿದಾವೆ. ಬಿಜೆಪಿಯಿಂದ ಒಮ್ಮೆ ಗ್ರೀನ್ ಸಿಗ್ನಲ್ ಬಂದ ತಕ್ಷಣ ಅವರು ರಾಜ್ಯಪಾಲರ ಕಚೇರಿಯನ್ನು ಸಂಪರ್ಕ ಮಾಡಿ ರಾಜೀನಾಮೆ ಪತ್ರವನ್ನು ಕೂಡ ಸಲ್ಲಿಸುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ನಾಳೆ ಹೊಸದಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಆದ್ರೆ ಇದಕ್ಕೆ ಪ್ರತಿಯಾಗಿ ನಾನು ಆಗ್ಲೇ ಹೇಳ್ತಿದ್ದೇನೆ, ಲಾಲು ಪ್ರಸಾದ್ ಯಾದವ್ ಅವ್ರದ್ದು ಆಗ್ಲೇ ನಾವು 10 ಅಂತ ಹೇಳ್ತಿದ್ವಿ, ಈಗ 16 ಶಾಸಕರನ್ನ ಅವರು ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಬಹುಮತ ಸಾಬೀತುಪಡಿಸುವಂತ ಸಂದರ್ಭದಲ್ಲಿ ಇದು ಮತ್ತೊಂದು ಮೆಗಾ ಸರ್ಕಸ್ ಕೂಡ ಆಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನೋಡಬಹುದು. ಮಮತಾ.